ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಭರ್ಜರಿಯಾಗಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಹಳ ದೊಡ್ಡ ದನಿಯಲ್ಲಿ ಜನ ಬೆಂಬಲವನ್ನ ಎಕ್ಸ್‌ಪ್ರೆಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನೊಂದು ಕಡೆಗೆ ದೊಡ್ಡ ಅಂತರದಲ್ಲಿ ಗೆಲ್ತೀನಿ ನಾನು ಓಟ್ಗಾಗಿ ಕೆಲಸ ಮಾಡಿಲ್ಲ. ಈಗ ಆಯಾ ಸಮಾಜಗಳಿಗೆ ಅದು ಮನವರಿಕೆ ಆಗಿದೆ. ಯಾರು ನಮ್ಮವರು, ಯಾರು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಮನವರಿಕೆ ಆಗಿದ್ದಾರೆ. ಯಾರು ಕಷ್ಟಕ್ಕೆ ಬರ್ತಾರೆ, ಯಾರು ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಅನ್ನೋದನ್ನೆಲ್ಲ ಎಲ್ಲ ಸಮಾಜದವರು ನೋಡ್ತಾರೆ. ಹಾಲುಮತ ಸಮುದಾಯದವರು ಕೂಡ ಹೇಳ್ತಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರೇ ಗೆಲ್ತಾರೆ ಅಂತ. ಹಾವೇರಿ ಜಿಲ್ಲೆಯ ಹಲಗೇರಿ ಹಾಗೂ ತಿಮ್ಮನಕಟ್ಟೆಯಲ್ಲಿ ಪ್ರಚಾರವನ್ನ ಮಾಡಿದಂತಹ ಅವರು ಯಾವುದೇ ಸಮುದಾಯ, ಯಾವುದೇ ಒಂದು ಪಕ್ಷದ ಪರವಾಗಿರಲ್ಲ, ಅದು ಅವರಿಗೂ ಗೊತ್ತಿದೆ. ಇನ್ನು ಅವರ ಕ್ಯಾಂಡಿಡೇಟ್ ಅವರ ಸಮಾಜಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಈಗ ಬಹಿರಂಗವಾಗಿ ಬಂದು ತಮ್ಮ ಸಪೋರ್ಟನ್ನು, ತಮ್ಮ ಬೆಂಬಲವನ್ನು ಭಾಳ ದೊಡ್ಡ ಧ್ವನಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಕಾದು ನೋಡುವಂಥ ಏನು ಜನ ಇತ್ತು ಅವರು ಕೂಡ ಈಗ ಬಂದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ದೊಡ್ಡ ಮಾರ್ಜಿನಲ್ಲಿ ಗೆಲ್ತೇನೆ. ಈಗ ಯಾವುದೇ ಸಮುದಾಯ, ಯಾವುದೇ ಒಂದು ಪಕ್ಷದ ಪರವಾಗಿರಲ್ಲ, ಅವ್ರಿಗೂ ಗೊತ್ತಿದೆ. ಅವರು ಮತ್ತು ಇದರ ಅರ್ಥ ಏನು? ಅವ್ರ ಕ್ಯಾಂಡಿಡೇಟ್ಗೆ ಅವ್ರ ಸಮಾಜ ಓಟ್ ಹಾಕ್ತಾ ಇಲ್ಲ ಅಂತ ಅರ್ಥ. ಯಾರು ಓಟ್ ಹಾಕಬಾರ್ದು ಅಂದ್ರೆ ಈಗ ಆಗಲೇ ಹಾಕ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಅಷ್ಟೇ ತಿಳ್ಕೊಬೇಕು. ನೋಡೋಣ ಯಾವ ಹೊರಿ ನೋಡ್ರಿ, ಕಷ್ಟ ಕಾಲದಾಗ ಹಿರಿಯ ಎತ್ತನ್ನು ಹೂಡಬೇಕಂತ. ಹಳ್ಳ ಬಂದಾಗ, ನದಿ ಬಂದಾಗ ದಾಟಬೇಕಾದ್ರೆ ಹಿರಿಯ ಎತ್ತನ್ನು ಹೂಡ್ಬೇಕು. ಅನುಭವ ಇರ್ತೈತೆ ಅವ್ಕೆ ಹೆಂಗೆ ಹೆಜ್ಜೆ ಆಡ್ಬೇಕು ಅನ್ನೋದು ಅಲ್ರಿ.